ಈಗ ಸರ್ಪ ಸಂಬಂಧ ಸುಂದರಿಯ ಕತೆ ಹೇಳ್ತೀವಿ. ಸ್ಕೈ ಬಾರ್ ಅಂದಾಕ್ಷಣ ನೆನಪಿಗೆ ಬರೋದು MLA ಒಬ್ಬ ಮಾಡಿದ ಅವಾಂತರ. ಇವತ್ತು ಅದೇ ಸ್ಕೈ ಬಾರ್ ಮತ್ತೆ ಸುದ್ದಿಯಲ್ಲಿದೆ. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಲು ಹೋದ ಆ ಸುಂದರಿ ಇದೀಗ ಪೇಚಿಗೆ ಸಿಲುಕಿದ್ದಾಳೆ. ಅವಳೊಬ್ಬ ನಟಿ. MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ ಹಾಗೂ ಕಮ್ಮನಹಳ್ಳಿಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಬೆಂಗಳೂರನ್ನ ದೇಶದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿವೆ. ಲೈಂಗಿಕ ದೌರ್ಜನ್ಯ ಎಂಬ ಪದ ಇದೀಗ ಸಾಮಾನ್ಯವಾಗ್ಬಿಟ್ಟಿದೆ. ಪಬ್ಗಳಲ್ಲಿ ಇಂಥ ಘಟನೆಗಳು ಆಗಾಗ್ಗೆ ವರದಿಯಾಗ್ತಿರ್ತಾವೆ. ಇದೀಗ ಕನ್ನಡದ ನಟಿಯ ಮೇಲೂ ಇಂಥ ದೌರ್ಜನ್ಯ ನಡೆದಿದೆ ಎಂಬ ಮಾಹಿತಿ ಬಹಿರಂಗಗೊಂಡಿದೆ. UB ಸಿಟಿಯ ಸ್ಕೈ ಬಾರ್ನಲ್ಲಿ ನಿನ್ನೆ ನಡೆದ ವೀಕೆಂಡ್ ಪಾರ್ಟಿಯ ಮಸ್ತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಸ್ಕೈ ಬಾರ್ ಅಂದ್ರೆ ಮೋಜು ಮಸ್ತಿ ಮಾಡೋರಿಗೆ ಅದೊಂದು ಮಾಯಾಲೋಕ. UB ಸಿಟಿಯ 12ನೇ ಮಹಡಿಯ ಕಾರಿಡಾರ್ನಲ್ಲಿ ಇಡೀ ಬೆಂಗಳೂರು ಕಣ್ಣಿಗೆ ಕಾಣುವಂತಹ ವಾತಾವರಣದಲ್ಲಿ ವೀಕೆಂಡ್ ಪಾರ್ಟಿಗಳು ನಡೀತಿರ್ತಾವೆ. ಅಲ್ಲಿಗೆ ಸ್ನೇಹಿತರ ಜೊತೆ ಬಂದವಳೆ ಸರ್ಪ ಸಂಬಂಧ ಧಾರಾವಾಹಿಯ ನಟಿ. ಅದೇ ಪಾರ್ಟಿಗೆ ಎಂಟ್ರಿ ಆಗಿದ್ದು ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಹಾಲಿ ರಾಜಕಾರಣಿಯೊಬ್ಬರ ಪುತ್ರ ದರ್ಶನ್. ಸ್ನೇಹಿತರ ಜೊತೆ ಕಂಠಪೂರ್ತಿ ಕುಡಿದ ದರ್ಶನ್ ಅಂಡ್ ಟೀಮ್ ಸಿಕ್ಕವರ ಮೇಲೆರಗಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಮುಗಿಬಿದ್ದು ಲೈಂಗಿಕ ದೌರ್ಜನ್ಯವೆಸಗುವ ಪ್ರಯತ್ನ ಮಾಡಿದ್ದಾರೆ. ಆ ಗುಂಪಿನಲ್ಲಿದ್ದ ನಟಿಯ ಮೇಲೂ ಈ ಹುಡುಗರು ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನಲಾಗಿದೆ. ತನ್ನ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯವಾಗಿಲ್ಲ ಎನ್ನುವ ಆ ನಟಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಎಲ್ಲರ ವಿರುದ್ಧ ಮೌಖಿಕ ದೂರು ಕೊಟ್ಟು ಕ್ಷಮೆ ಕೋರುವಂತೆ ಒತ್ತಾಯಿಸಿದ್ದಾಳೆ. ನಿನ್ನೆ ರಾತ್ರಿ ಸುಮಾರು 12:30ರಿಂದ 1 ಗಂಟೆ ಮಧ್ಯದಲ್ಲಿ ಸ್ಕೈ ಬಾರ್ನಲ್ಲಿ ಕೆಲವು ಯುವಕರು ಮತ್ತು ಯುವತಿಯರು ಅಲ್ಲಿ ಮದ್ಯಪಾನ ಮಾಡಿ ನಂತರ ಅಲ್ಲಿ ಗಲಾಟೆ ಶುರು ಮಾಡ್ಕೊಂಡಿದ್ದ ಬಗ್ಗೆ ಮಾಹಿತಿ ನಮ್ಮ ಪೊಲೀಸರಿಗೆ ಬಂತು. ನಂತರ ಅಲ್ಲಿಂದ ಅವರನ್ನು ಹೊರಗೆ ಕಳಿಸಿದ ನಂತರ ಅಲ್ಲಿ ಹೊರಗಡೆನೂ ಮತ್ತೆ ಜಗಳ ಆಡ್ಕೊಂಡಿರೋದ್ರ ಬಗ್ಗೆ ಗೊತ್ತಾದಾಗ ಹೋಗಿ ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ನಿನ್ನೆ ಕರ್ಕೊಂಡು ಬಂದ ನಂತರ ಅವರೆಲ್ಲ ಒಬ್ರಿಗೊಬ್ಬರು ಪರಿಚಯರಿದ್ದು ಒಟ್ಟಾಗಿ ಪಾರ್ಟಿ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಅವರೆಲ್ಲ ಹೇಳ್ತಾರೆ. ಅದರಲ್ಲಿರ್ತಕ್ಕಂಥ ಒಬ್ಬರು ಯುವತಿ ಅವರಿಗೆ ಅಲ್ಲಿ ಗಲಾಟೆ ಮಾಡಬೇಕಾದ್ರೆ ನಮಗೆ ಏನೋ ಬೈದರು ಇವರು. ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನಮಗೆ ಅಪಾಲಜಿ ಕೇಳಿಸ್ಬೇಕು ಅಂತ ಪೊಲೀಸ್ ಸ್ಟೇಷನಲ್ಲಿ ಡಿಮ್ಯಾಂಡ್ ಇಡ್ತಾರೆ. ಈಗಿನ್ನೂ ಬೆಳಕಿಗೆ ಬರುತ್ತಿರುವ ಪ್ರತಿಭೆ. ಹೀಗಾಗಿ ಆ ಹುಡುಗರ ವಿರುದ್ಧ ದೂರು ಕೊಡಲು ಆಕೆ ಹಿಂದೇಟು ಹಾಕಿದ್ದಾಳೆ. ಆ ಇನ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇನ್ಸಿಡೆಂಟ್ ನಡೆದಿರ್ಬೋದು, ಬಟ್ ಆ ಪ್ಲೇಸಲ್ಲಿ ನಾನು ಇರಲಿಲ್ಲ. ಬಟ್ ಈ ಪ್ರಕರಣದಲ್ಲಿ ನನ್ನ ಹೆಸರು ಹೇಗೆ ಬಂತು ಅಂತ ನಾನೇ ಆಶ್ಚರ್ಯ ಪಡ್ತಾ ಇದ್ದೀನಿ. ಅವರೆಲ್ಲ ಕುಡಿದ ನಶೆಯಲ್ಲಿದ್ದರಿಂದ ತಕ್ಷಣಕ್ಕೆ ಅವರು ಸರಿಯಾಗಿ ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಹುಡುಗರು. ಅವರನ್ನು ಮೆಡಿಕಲ್ ಚೆಕಪ್ಗೂ ಕೂಡ ಒಳಪಡಿಸಿದ್ದಾರೆ. ACP ಕಬ್ಬನ್ ಪಾರ್ಕ್ ಅವರೇ ರಾತ್ರಿ ಇದ್ದು ಈ ಪ್ರಕರಣದಲ್ಲಿರ್ತಕ್ಕಂಥ ಎಲ್ಲರನ್ನು ವಿಚಾರಣೆಗೆ ಒಳಪಡಿಸಿದಾಗ ನಂತರ ಅವರವರೇ ಅಲ್ಲಿ ಅಪಾಲಜಿ ಕೇಳಿಕೊಂಡು ಅದನ್ನು ಮುಚ್ಚಳಿಕೆಯನ್ನು ನಮಗೆ ಠಾಣೆಯಲ್ಲಿ ಬರೆದು ಕೊಟ್ಟು ಹೋಗಿದ್ದಾರೆ. ನಾವು ಕೇಸ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಯಾವುದೇ ರೀತಿ ಅವ್ರದ್ದು ಕಂಪ್ಲೇಂಟ್ ಅಥವಾ ಇನ್ನೂ ಏನೋ ಗ್ರೀವಿಯನ್ಸ್ ಇದ್ದರೆ ಅವರು ಯಾವ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ಕೊಟ್ಟು ಅವ್ರಿಗೆ ಏನು ಪರಿಹಾರ ರೀತಿಯಲ್ಲಿ ಬೇಕು ಅಂತ ಕೇಳಿದರೆ ಆ ಪ್ರಕಾರ ಕಾನೂನು ಕ್ರಮ ತಗೊಂಡಿದ್ದಾರೆ. ನಿನ್ನೆ ಸ್ಕೈ ಬಾರ್ಗಳಂತಹ ಜಾಗಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಸಾಮಾನ್ಯ. ಆದರೆ ಮರ್ಯಾದೆಗೆ ಅಂಜಿ ಯಾವ ಹೆಣ್ಣು ಮಕ್ಕಳು ಪೊಲೀಸರಿಗೆ ದೂರು ನೀಡೋದಿಲ್ಲ. ಪಾರ್ಟಿ ಪಬ್ಗಳಲ್ಲಿ ಕುಣಿದು ಕುಪ್ಪಳಿಸುವುದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಭಾಗ. ಇಂಥ ಸಂಸ್ಕೃತಿಗಳನ್ನ ಈ ನಾಡಲ್ಲಿ ನಾವು ಅಳವಡಿಸಿಕೊಂಡಿಲ್ಲ. ಆದರೆ ಸಿರಿವಂತರು ಮಾತ್ರ ಇಂಥ ಐಷಾರಾಮಿ ಪಬ್ಬುಗಳಿಗೆ ಭಾಗವಹಿಸಿ ಮೋಜು ಮಸ್ತಿ ಮಾಡ್ತಾರೆ. ಹೀಗಾಗಿಯೇ ಕಳೆದ ಹಲವು ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ದಾಖಲಾಗುತ್ತಿರುವ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳ ಪೈಕಿ 90% ಪ್ರಕರಣಗಳು ಇಂಥ ಐಷಾರಾಮಿ ಪಬ್ಗಳಲ್ಲಿ ನಡೆದ ಕೃತ್ಯಗಳೇ. ಪಬ್ ಸಂಸ್ಕೃತಿಯೇ ಇಲ್ಲದಿದ್ದರೆ ಅದೆಷ್ಟೋ ಪೈಶಾಚಿಕ ಘಟನೆಗಳು ನಮ್ಮ ಕಣ್ಣು ಮುಂದೆ ಬರ್ತಿರ್ಲಿಲ್ಲ. ಇಂಥ ಸಂಸ್ಕೃತಿಗಳು ನಮ್ಮ ದೇಶಕ್ಕೆ ಬೇಕಾ ಅಥವಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.